ತಿಪಟೂರು ನಗರದ ಕಸ ವಿಲೇವಾರಿ ಘಟಕದಲ್ಲಿ ನೂತನವಾಗಿ ನಿರ್ಮಿಸಲಾದ 1.25 ಕೋಟಿ ರೂಪಾಯಿ ವೆಚ್ಚದ ಒಣ ತ್ಯಾಜ್ಯ ವಿಂಗಡಣೆ ಯಂತ್ರಕ್ಕೆ ಶಾಸಕ ಕೆ ಷಡಕ್ಷರಿ ಅವರು ಚಾಲನೆಯನ್ನ ನೀಡಿದರು. ನೂತನ ಯಂತ್ರಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಶಾಸಕ ಕೆ ಷಡಕ್ಷರಿ ಅವರು, ನಗರದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿದ್ದು, ಆಧುನಿಕ ತಂತ್ರಜ್ಞಾನದ ಮೂಲಕ ಹಸಿ ಹಾಗೂ ಒಣ ಕಸವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಕಸವನ್ನ ಸಮರ್ಪಕವಾಗಿ ವಿಂಗಡಿಸುವುದರಿಂದ ನಗರಸಭೆಯ ಆದಾಯ ಹೆಚ್ಚುವುದರ ಜೊತೆಗೆ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದರು. ತಿಪಟೂರು ನಗರಕ್ಕೆ ಸ್ವಚ್ಛತೆಗೆ ಪ್ರಪ್ರಥಮವಾಗಿ ನಾನೇ ಆದ್ಯತೆ ಕೊಟ್ಟಿದ್ದೆ. ಅವತ್ತಿನ ದಿನಗಳಲ್ಲಿ ನೀವೆಲ್ಲ ಚಿಕ್ಕಂದು ನೋಡಿದ್ದೀರಿ ಅಂತ ಕಾಣಿಸುತ್ತೆ. ತಿಪಟೂರಿನ ಸ್ಮಶಾನ ಅಂತ ಹೇಳ್ತಿದ್ದೀವಿ. ಅಲ್ಲಿ ಬಂದು ಕಸ ಎಲ್ಲ ತೊಗೊಂಡೋಗಿ ಸುರಿತಿದ್ರು, ಅದನ್ನು ಹರಾಜು ಮಾಡಿ ರೈತರು ತೊಗೊಂಡೋಗಿ ತೋಟಕ್ಕೆ ಹಾಕ್ತಿದ್ರು. ಇದನ್ನೆಲ್ಲ ಚಿಂತನೆ ಮಾಡಿ ನಾನು ಶಾಸಕನಾದಮೇಲೆ ನಗರ ಸ್ವಚ್ಛವಾಗಿಡಬೇಕು, ಆದ್ಯತೆ ಇರ್ತದೆ. ಶಾಸಕರಾದ ಷಡಕ್ಷರಿ ಸಾಹೇಬರಿಂದ ತಿಪಟೂರು ನಗರಸಭೆ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಒಂದು ಮಹತ್ವದ ಪಾರ್ಟ್ನ ನಾವು ಜಾಯ್ನ್ ಆಗಿದೆ. ನಗರದ ಸ್ವಚ್ಛತೆ ಮತ್ತು ಸೌಂದರ್ಯೀಕರಣಕ್ಕೆ ಇದೊಂದು ಪಾರ್ಟ್ ಜಾಯ್ನ್ ಆಗಿದೆ. ಇದರಲ್ಲಿ MRF ಅಂದರೆ ಮಟೀರಿಯಲ್ ರಿಕವರಿ ಫೆಸಿಲಿಟಿ. ಈಗಾಗಲೇ ನಾವು ಹಸಿ ಕಸವನ್ನು ವಿಂಗಡಣೆ ಮಾಡೋಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಇದು 1,25,00,000ದಲ್ಲಿ ಒಣ ಕಸ ಏನು ಬರ್ತದೆ, ನಮ್ಮ ಮನೆಗಳಿಂದ ಒಣ ಕಸ ಬರ್ತದೆ. ನಮಗೆ ಡೈಲಿ ಸುಮಾರು 8 ರಿಂದ 10 ಟನ್ ಒಣ ಕಸ ಬರ್ತದೆ. ಆ ಒಣ ಕಸದಲ್ಲಿ ಪ್ಲಾಸ್ಟಿಕ್ ಇರ್ತದೆ, ಹಾಲಿನ ಪ್ಯಾಕೆಟ್ಗಳಿರ್ತವೆ, ಚಪ್ಪಲಿ ಇರ್ತದೆ, ಟೈರ್ ಇರ್ತದೆ, ಅಥವಾ ಬೇರೆ ಬೇರೆ ಏನು ವಿಧದ ಪ್ಲಾಸ್ಟಿಕ್ ಒಣ ಕಸ ಇರ್ತದೆ, ಅದನ್ನು ವಿಂಗಡಣೆ ಮಾಡಲು ಇದೊಂದು ಮಷಿನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ವಿಶ್ವೇಶ್ವರ ಬದರಗಡಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರಕಾಶ್, ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ್, ಗಂಗಾಧರ್, ಸಚಿನ್ ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.